ಸರ್ಜಾಪುರದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿತ್ತಲ್ಲ, ಆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಎರಡನೇ ಹೆಂಡತಿಯನ್ನು ಕೊಂದು ಮೂರನೇ ಮದುವೆಗೆ ಸಿದ್ಧವಾಗಿದ್ದಂತಹ ಭೂಪತಿಯನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ. ಅಷ್ಟಕ್ಕೂ ಯಾರಾತ, ಯಾಕೆ ಹೀಗೆ ಮಾಡ್ದ, ಆತನನ್ನು ಪೊಲೀಸರು ಬೇಟೆಯಾಡಿದ್ದಾದ್ರೂ ಹೇಗೆ? ಬನ್ನಿ ಅದನ್ನೇ ನೋಡ್ಕೊಂಡು ಬರೋಣ. ಸರ್ಜಾಪುರ ಮಹಿಳೆ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ಹೆಂಡತಿಯನ್ನ ಕೊಂದು ಮತ್ತೊಂದು ಮದುವೆ ಸಂಭ್ರಮದಲ್ಲಿದ್ದ ಹಂತಕ, ಹಸೆಮಣೆಯಿಂದಲೇ ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಈ ಫೋಟೋದಲ್ಲಿ ಕಾಣ್ತಾ ಇರುವ ಈತನ ಹೆಸರು ಮೊಹಮ್ಮದ್ ನಸೀಮ್. ಬಿಹಾರ ಮೂಲದ ಈತ ಕ್ಷುಲ್ಲಕ ಕಾರಣಕ್ಕೆ ತನ್ನ ಎರಡನೇ ಪತ್ನಿಯನ್ನ ಕೊಂದು ಎಸ್ಕೇಪ್ ಆಗಿದ್ದ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ತಾನು ವಾಸವಿದ್ದ ಬಾಡಿಗೆ ಮನೆಯಲ್ಲಿಯೇ ಎರಡನೇ ಪತ್ನಿ ರುಮೇಶ್ ಖಾತೂನ್ ಉಸಿರುಗಟ್ಟಿಸಿ ಬಳಿಕ ವಿವಸ್ತ್ರಗೊಳಿಸಿ ಚರಂಡಿಯಲ್ಲಿ ಎಸೆದು ನಾಪತ್ತೆಯಾಗಿದ್ದ. ಮಾತ್ರವಲ್ಲದೆ ಬಿಹಾರದಲ್ಲಿ ಮೂರನೇ ಮದುವೆ ಮಾಡಿಕೊಂಡು ಹನಿಮೂನ್ ಮಾಡಿಕೊಳ್ಳೋ ಸಂಭ್ರಮದಲ್ಲಿದ್ದ ನಯವಂಚಕ. ಆದರೆ ಸರ್ಜಾಪುರ ಪೊಲೀಸರು ಕೊಲೆಗಡುಕ ನಸೀಮನನ್ನ ಮದುವೆ ಮನೆಯಿಂದಲೇ ಹೆಡೆಮುರಿ ಕಟ್ಟಿ ಕೈಗೆ ಖೋಳ ತೊಡಿಸಿದ್ದಾರೆ. ಒಬ್ಬ ಮಹಿಳೆಯ ಬಾಡಿ ಏನಿದೆ ಅದನ್ನು ಒಂದು ಚರಂಡಿಯಲ್ಲಿ ಕೈಕಾಲನ್ನು ಕಟ್ಬಿಟ್ಟು ಬಿಟ್ಟಿರುವಂಥದ್ದು. ಆ ಸ್ಟೇಟಲ್ಲಿ ನಮಗೆ ಬಾಡಿ ಸಿಗುತ್ತೆ. ಅದರ ಅಕ್ಕಪಕ್ಕ ಜನರು ಏನು ಅಲ್ಲಿ ಏರಿಯಾದಲ್ಲಿದ್ದಾರೆ ಅದನ್ನು ಬಾಡಿ ಸ್ಮೆಲ್ ಬಂದು ಬೇಸಿಸ್ ಮೇಲೆ ಅವರು ನಮಗೆ ಪೊಲೀಸ್ಗೆ ಇನ್ಫಾರ್ಮೇಷನ್ ಬಂದ ನಂತರ ನಾವು ಅದನ್ನು ನೋಡಿ ಇದು ಕೇಸ್ ಆಫ್ ಮರ್ಡರ್ ಅಂತ ತಿಳ್ಕೊಂಡ್ಬಿಟ್ಟು ಅದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡ್ತೀವಿ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ. ಇದರಲ್ಲಿ ಮಾಡಿರೋದು ಒಬ್ಬ ವ್ಯಕ್ತಿ, ಇದು ಬೇಸಿಕ್ಲಿ ಅವರ ಹಸ್ಬೆಂಡನೇ. ಆ ಹಸ್ಬೆಂಡು ಅವರು ಕೂಡ ಬಿಹಾರ್ ಮೂಲದವರು. ಅದನ್ನು ಬಾಡಿಯನ್ನು ಕಟ್ಬಿಟ್ಟು ಚಿಕ್ಕದು ಚರಂಡಿ, ಅದು ಯಾರಿಗೆ ಕಾಣಲಾರ್ದಂಗೆ ಇರುತ್ತೆ, ಆ ಚರಂಡಿಯಲ್ಲಿ ಒಳಗಡೆ ಬಿಟ್ಟು ಹೋಗ್ತಾರೆ. ತಮ್ಮ ಮಕ್ಕಳನ್ನು ಜೊತೆಗೆ ಕರ್ಕೊಂಡ್ಬಿಟ್ಟು ಬಿಹಾರ್ಗೆ ಹೋಗ್ತಾರೆ. ಕಳೆದ ತಿಂಗಳು 14ರಂದು ಸರ್ಜಾಪುರದಲ್ಲಿ ನಗ್ನ ಸ್ಥಿತಿಯಲ್ಲಿ ಮಹಿಳೆಯ ಶವವೊಂದು ಪತ್ತೆಯಾಗಿತ್ತು. ಹಗ್ಗದಿಂದ ಕೈಕಾಲನ್ನ ಕಟ್ಟಿ ಚರಂಡಿಗೆ ಎಸೆದು ಆರೋಪಿ ಪರಾರಿಯಾಗಿದ್ದ. ದಿನ ಕಳೆದಂತೆ ಶವ ಕೊಳೆತು ದುರ್ವಾಸನೆ ಬರ್ತಿದ್ದಂತೆ ಸ್ಥಳೀಯರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು. ಪೌರ ಕಾರ್ಮಿಕರು ಸ್ವಚ್ಛಗೊಳಿಸಲು ಹೋದಾಗ ಶವ ಪತ್ತೆಯಾಗಿತ್ತು. ಈ ಸಂಬಂಧ ದೂರನ್ನ ದಾಖಲಿಸಿಕೊಂಡ ಸರ್ಜಾಪುರ ಪೊಲೀಸರಿಗೆ ಪ್ರಕರಣ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು. ಶವ ಸಿಕ್ಕ ಸುತ್ತಮುತ್ತಲಿನ ಮನೆವಾಸಿಗಳ ಪರಿಶೀಲನೆ ನಡೆಸಿದಾಗ ಮೊಹಮ್ಮದ್ ನಸೀಮ್ ಮತ್ತು ರುಮೇಶ್ ಖಾತೂನ ನಾಪತ್ತೆಯಾಗಿರುವ ವಿಚಾರ ಗೊತ್ತಾಗುತ್ತೆ. ಮೊಬೈಲ್ ಲೊಕೇಶನ್ ಅನ್ನು ಆಧರಿಸಿ ಆರೋಪಿಯ ಜಾಡನ ಹಿಡಿದು ಬಿಹಾರಕ್ಕೆ ಹೋದಾಗ ಎರಡನೇ ಪತ್ನಿಯನ್ನು ಕೊಂದು ಬಿಹಾರದಲ್ಲಿ ಮೂರನೇ ಮದುವೆ ಸಂಭ್ರಮದಲ್ಲಿರೋದು ಕಂಡು ಪೊಲೀಸರೇ ಶಾಕ್ ಆಗ್ಬಿಡ್ತಾರೆ. ಮಧುಚಂದ್ರದ ಖುಷಿಯಲ್ಲಿದ್ದ ಆರೋಪಿ ನಸೀಮ್ಗೆ ಶಾಕ್ ಕೊಟ್ಟ ಪೊಲೀಸರು ಮದುವೆ ಮನೆಯಿಂದಲೇ ಅರೆಸ್ಟ್ ಮಾಡಿಕೊಂಡು ಕರೆತಂದಿದ್ದಾರೆ. ಲೇಡಿ ಏನಿದ್ದಾರೆ ಡಿಸೀಸ್ಡು, ಇವರು ಎರಡನೇ ಮದುವೆ ಆಗಿತ್ತು. ಅಲ್ಲಿನೂ ಕೂಡ ಒಂದು ಬೇರೆ ಸ್ಟೋರಿಯೆಲ್ಲ ಹೇಳಿಬಿಟ್ಟು ಇನ್ನೊಂದು ಮದುವೆ ಕೂಡ ಅಲ್ಲಿ ಆಗ್ತಾರೆ. ಎಲ್ಲಿ ಬಿಹಾರದಲ್ಲಿ ಏನು ಮುಜಫರ್ಪುರ್ ಇದೆ ಅಲ್ಲೇ ಇನ್ನೊಂದು ಮದುವೆ ಆಗಿಬಿಟ್ಟು ಮೂರನೇ ಹೆಂಡತಿಗೆ ಮದುವೆ ಆಗಿಬಿಟ್ಟು ಇದು ಮಾಡ್ತಾರೆ. ಅಲ್ಲಿ ನಮ್ಮ ತಂಡ ಹೋಗ್ಬಿಟ್ಟು ಅವ್ರಿಗೆ ನಾವು ತಗೊಂಡ್ಬಿಟ್ಟು ಸೆಕ್ಯೂರ್ ಮಾಡಿದ್ದೀವಿ. ಪತ್ನಿಯ ಶೀಲವನ್ನ ಶಂಕಿಸಿ ಹತ್ಯೆಗೈದಿದ್ದು ಮತ್ತೊಂದು ಮದುವೆ ಖುಷಿಯಲ್ಲಿದ್ದವನಿಗೆ ಪೊಲೀಸರು ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.